ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ವಿದ್ಯಾರ್ಥಿ ಭವನ್ಗೆ. ಬೆಂಗಳೂರಲ್ಲಿ ಇರೋರಿಗಿರ್ಬೋದು, ಹೊರಗಡೆಯಿಂದ ಬಂದಿರೋರಿಗಿರ್ಬೋದು, ಫೇಮಸ್ ಮಸಾಲೆ ದೋಸೆ ಹೋಟೆಲ್ ಅಂದರೆ ಇದು ನೆನಪಾಗುತ್ತೆ. 1943ರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ಈ ಮಸಾಲೆ ದೋಸೆ ಟ್ರೈ ಮಾಡಬೇಕು ಅಂತ ಬಂದ್ವಿ. ಈವ್ನಿಂಗ್ ಆಲ್ರೆಡಿ 7 o'clock ಆಗಿತ್ತು. ಟೋಕನ್ ಕೂಡ ಅಲ್ಲಿ ತೊಗೊಂಡ್ವಿ. ಒಂದು 30 minutes ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪಕ್ಕದಲ್ಲೇ ಒಂದು ಪಾರ್ಸೆಲ್ ಕೌಂಟರ್ ಇದೆ. ನೀವೇನಾದರೂ ಆರ್ಡರ್ ಮಾಡಬೇಕು, ಇಲ್ಲಾಂದರೆ ಪಾರ್ಸೆಲ್ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ಈ ಕೌಂಟರಲ್ಲಿ ತೊಗೋಬೋದು. ನಾವು ತುಂಬ ವೆಯ್ಟ್ ಮಾಡಿ ಆ ಕೌಂಟರಲ್ಲೇ ಸಿಗೋ ಕಾಫಿ ಟೀ ತೊಗೊಂಡು ಕುಡಿದ್ವಿ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ನಮ್ಮ ಟೋಕನ್ ನಂಬರ್ ಬಂತು, ಒಳಗಡೆ ಬಿಟ್ಟರು. ಒಳಗಡೆ ಹೋಗಿ ನೋಡಿದ್ರೆ ತುಂಬ ಅಲ್ಲಿ ಮೆನುನಲ್ಲಿ ಲಿಸ್ಟೆಲ್ಲ ಇತ್ತು. ಆದರೆ ಅಲ್ಲಿ ಓನ್ಲಿ ಮಸಾಲೆ ದೋಸೆ, ಕೇಸರಿಬಾತ್, ಉಪ್ಪಿಟ್ಟು ಹಾಗೆ ರವಾ ವಡೆ ಮಾತ್ರ ಇದೆ ಅಂತ ಹೇಳಿದ್ರು. ಅದೆಲ್ಲನೂ ಆರ್ಡರ್ ಮಾಡಿದ್ವಿ. ಕೇಸರಿಬಾತು ತುಂಬಾ ಆಯಿಲ್ ಇಲ್ಲಾಂದರೆ ತುಪ್ಪ ಏನೋ ಬಳಸಿದ್ರು. ಅದಂತೂ ಅದು ಫುಲ್ಲು ತಿನ್ನೋಕ್ಕೆ ಆಗಲಿಲ್ಲ. ಮಸಾಲೆ ದೋಸೆ ಅಂತೂ ಬೇರೆ ಹೋಟೆಲ್ಸಲ್ಲಿ ಯಾವ ರೀತಿ ಮಸಾಲೆ ದೋಸೆ ತಿಂತೀವಿ ಅದೇ ಥರ ಟೇಸ್ಟಿನೇ ಇತ್ತು. ಇನ್ನು ಇಲ್ಲಿ ನನಗೆ ತಿಂದಿದ್ರಲ್ಲೆಲ್ಲ ಬೆಸ್ಟ್ ಅಂತ ಅನಿಸಿದ್ದು ರವಾ ವಡೆ. ಅದು ಟೇಸ್ಟು ಚೆನ್ನಾಗಿತ್ತು. ಇನ್ನು ಆಂಬಿಯನ್ಸಿಗೆ ಬಂದರೆ ನಮ್ಮ ಕನ್ನಡದ ಎಲ್ಲ ಕವಿಗಳ ಫೋಟೋನೂ ಅಲ್ಲೇ ಹಾಕಿದ್ದಾರೆ. ಇಲ್ಲಿ ಸಾಗು ಮಸಾಲೆ ದೋಸೆ ಫೇಮಸ್ ಅಂತ ಹೇಳ್ತಾರೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಆ ಸೈಡ್ ಹೋದಾಗ. ಹಾಗೆ ಪೂರಿ ಸಾಗು ಕೂಡ ಇರುತ್ತೆ. ಇಡ್ಲಿ, ವಡೆ ಎಲ್ಲನೂ ಸಿಗುತ್ತೆ. ಅದನ್ನೆಲ್ಲ ಟ್ರೈ ಮಾಡ್ಬೋದು ನೀವು. ಓವರಾಲ್ ಎಕ್ಸ್ಪೀರಿಯನ್ಸ್ಗೆ ಬಂದರೆ ನನಗೆ ಅಷ್ಟೊಂದೇನು ಡಿಫ್ರೆಂಟ್ ಅಂತ ಅನಿಸಿಲ್ಲ ಬೇರೆ ಹೋಟೆಲ್ಗಿಂತ. ಸೇಮ್ ಟೇಸ್ಟ್ ಅಂತ ಅನಿಸ್ತು. ನೀವೇನಾದರೂ ಬಸವನಗುಡಿ ಕಡೆ ಹೋದಾಗ, ಇಲ್ಲಾಂದರೆ ನಿಮಗೇನಾದರೂ ಈ ದೋಸೆ ತಿನ್ನಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಒಂದ್ಸಲ ಹೋಗಿ ಟ್ರೈ ಮಾಡ್ಬೋದು. ನಿಮ್ಮಲ್ಲಿ ಕೆಲವೊಬ್ಬರಿಗೆ ಈ ಟೇಸ್ಟು ತುಂಬ ಬೆಸ್ಟ್ ಅಂತ ಕೂಡ ಅನಿಸ್ಬೋದು. ನನ್ನ ಟೇಸ್ಟಿನ ಪ್ರಕಾರ ನನಗೆ ಇಲ್ಲಿ ಆ್ಯಾವ್ರೇಜ್ ಫೀಲ್ ಆಯಿತು. ನನ್ನ ಎಕ್ಸ್ಪೀರಿಯನ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.